ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಕೈಕೊಟ್ಟಿದೆ. ಬರದ ಛಾಯೆ ಆವರಿಸಿದೆ. ಮಳೆ ಇಲ್ಲ, ಬೆಳೆ ಇಲ್ಲದೆ ರೈತರು ಕಂಗಾಲಾಗಿದ್ದಾರೆ. ಇಂಥ ಸಮಯದಲ್ಲೇ ಸಿಎಂ ಡಿಕೆ ಶಿವಕುಮಾರ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಳೆ ಇಲ್ಲ, ಬೆಳೆ ಇಲ್ಲದೆ ರೈತರು ಪರದಾಡ್ತಾ ಇದ್ದಾರೆ. ಇಂಥ ಟೈಮ್ನಲ್ಲಿ ಡಿಕೆ ಶಿವಕುಮಾರ್ ಕೊಟ್ಟಿರುವ ಸ್ಫೋಟಕ ಹೇಳಿಕೆ, ನೀರಿಲ್ಲದೆ ನೀರು ಬಿಡೋದಕ್ಕೆ ಸಾಧ್ಯವೇ ಇಲ್ಲ, ರೈತರು ಬಿತ್ತನೆ ಮಾಡೋದಕ್ಕೆ ಹೋಗಬೇಡಿ ಅಂತೇಳಿ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಡ್ಯಾಮ್ಗಳು ಭರ್ತಿ ಆಗುವವರೆಗೂ ಬೆಳೆ ಬಗ್ಗೆ ಆಲೋಚಿಸಬೇಡಿ, ಮಳೆ ಬಂದು ಡ್ಯಾಮ್ ತುಂಬಿದ್ರೆ ನೀರು ಕೊಡ್ತೇವೆ ಅಂತ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯದ ರೈತರು ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. ಮುಂಗಾರು ಕೈಕೊಟ್ಟಿದೆ, ರಾಜ್ಯದಲ್ಲಿ ಬರದ ಛಾಯೆ ಇದೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೊಟ್ಟಿರುವ ಸ್ಫೋಟಕ ಹೇಳಿಕೆ ಇದು. ಯಾರು ಕೂಡ ಡ್ಯಾಮ್ಗಳು ಭರ್ತಿಯಾಗದೆ ಬೆಳೆಯನ್ನ ಬೆಳೆಯೋಕೆ ಹೋಗಬೇಡಿ, ಬಿತ್ತನೆಯನ್ನ ಮಾಡೋಕೆ ಹೋಗಬೇಡಿ ಅಂತ ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳೇ ಹೇಳ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಮಳೆ ಬಂದಾಗ ನೀರು ಕೊಡ್ತೀವಿ, ಯಾಕಂತ ಹೇಳಿದ್ರೆ ಪರಿಸ್ಥಿತಿ ಎಷ್ಟರ ಮಟ್ಟಿಗಿದೆ ಎನ್ನುವ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಮಳೆ ಆಗ್ತಾ ಇದೆ ಹೊರತು ಸಾಕಷ್ಟು ಜಿಲ್ಲೆಗಳಲ್ಲಿ ಇದುವರೆಗೂ ಕೂಡ ಮಳೆ ಆಗ್ತಾ ಇಲ್ಲ. ಮಳೆ ಬಂದರೂ ಒಂದು ದಿವಸದ ಮಟ್ಟಿಗೆ ಅದು ಸೀಮಿತ. ಹಾಗೆಯೇ ರಾಜ್ಯದ ಪ್ರಮುಖ ಜಲಾಶಯಗಳು ಬರಿದಾಗ್ತಾ ಇವೆ. ಕಾವೇರಿ, ತುಂಗಭದ್ರಾ, ಹೀಗೆ ಅನೇಕ ಜಲಾಶಯಗಳಲ್ಲಿ ಇನ್ನು ಉಳಿದಿರೋದು ಸ್ವಲ್ಪವೇ ಸ್ವಲ್ಪ ನೀರು. ಆ ನೀರನ್ನು ನಾವು ಕೃಷಿಗೆ ಬಳಕೆ ಮಾಡಿಕೊಂಡ್ರೆ ಮುಂದಿನ ದಿನ ಕುಡಿಯೋದಕ್ಕೂ ನೀರಿರೋದಿಲ್ಲ. ಅಷ್ಟರ ಮಟ್ಟಿಗೆ ಬರಗಾಲ ಇದೆ ಎನ್ನುವುದು ತಜ್ಞರ ಅಭಿಪ್ರಾಯ. ಮಾಹಿತಿ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಒಂದು ಕಡೆಯಲ್ಲಿ ಬರದ ಛಾಯೆ ಆವರಿಸಿದೆ, ಇತ್ತ ಮುಖ್ಯಮಂತ್ರಿಗಳು ಕೊಟ್ಟಿರುವ ಹೇಳಿಕೆ ಕುರಿತಂತೆ ಮಾಹಿತಿಯನ್ನು ಕೊಡೋದಾದ್ರೆ ಏನಂದ್ರೆ, ಈಗ ಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿರ್ತಕ್ಕಂತಹ ಸ್ಟೇಟ್ಮೆಂಟ್ ಏನಿದೆ, ಇದು ವಿಪಕ್ಷಗಳ ಕೆಂಗಿನಿಗೆ ಗುರಿಯಾಗಿರ್ತಕ್ಕಂಥದ್ದು. ಯಾಕಂದ್ರೆ ಎಲ್ಲಾ ಡ್ಯಾಮ್ಗಳಲ್ಲೂ ಸಹ ನೀರು ಖಾಲಿಯಾಗಿದೆ, ಬರಗಾಲದ ಸೂಚನೆ ಸಿಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರು ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ. ಆ ನಿಟ್ಟಿನಲ್ಲಿ ಈಗ ವಿಪಕ್ಷಗಳು ಒಬ್ಬರು ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಒಬ್ಬರು ಪ್ರಭುತ್ವದಿಂದ ನೆಡ್ಕೋಬೇಕು. ರೈತರು ಇವರ ಮಾತನ್ನ ಕಟ್ಕೊಂಡು ಬೆಳೆಯನ್ನ ಬೆಳೆಯಲಿಲ್ಲ ಮುಂದಾಗುವಂತಹ ಅನಾಹುತಗಳಿಗೆ ನೇರವಾಗಿ ಡಿಕೆ ಶಿವಕುಮಾರ್ ಅವರೇ ಹೊಣೆ ಆಗ್ತಾರೆ ಅನ್ನೋ ನಿಟ್ಟಿನಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇದೀಗ ತೀವ್ರ ವಾಗ್ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಈ ಜೂನ್ ಮತ್ತೆ ಮೇ ತಿಂಗಳೇನಿದೆ ಅಲ್ಲಿ ಬರ್ಬೇಕಾಗಿರ್ತಕ್ಕಂತಹ ಮಳೆಯ ಪ್ರಮಾಣ ಏನಿತ್ತು ಅದು ತೀವ್ರ 75% ಜಿಲ್ಲೆಗಳಲ್ಲಿ ಮಳೆ ಕಡಿಮೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಯಾವ್ಯಾವ ಡ್ಯಾಮ್ಗಳಲ್ಲಿ ನೀರಿತ್ತು ಅವೆಲ್ಲವೂ ಸಹ ಬತ್ತಿ ಹೋಗಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಸಹ ಅವುಗಳನ್ನ ವ್ಯವಸಾಯಕ್ಕೆ ಬಳಸ್ಕೂಡ್ದು, ಕುಡಿಯೋದಕ್ಕೆ ಮಾತ್ರ ನೀರುಗಳನ್ನ ಶೇಖರಣೆ ಮಾಡಲಾಗ್ತೈತೆ. ಹೀಗಾಗಿ ನೀವು ಯಾವುದೇ ಕಾರಣಕ್ಕೂ ಸಹ ವ್ಯವಸಾಯಗಳಿಗೆ ಬಳಸ್ಕೂಡ್ದು, ಬೆಳೆಯನ್ನು ಸಹ ಬೆಳಿಬಾರದು ಅನ್ನೋ ನಿಟ್ಟಿನಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ. ಹೀಗಾಗಿ ಇದನ್ನೇ ಒಂದು ಅಸ್ತ್ರವಾಗಿ ಮಾಡ್ಕೊಂಡಿರ್ತಕ್ಕಂಥ ವಿಪಕ್ಷಗಳು ಇದೀಗ ಸರ್ಕಾರ ಮತ್ತೆ ಸಿಎಂ ಅವರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ಮಾಡುವ ಮುಖಾಂತರ ರೈತರ ಪರ ನಿಲ್ಬೇಕಾಗಿರ್ತಕ್ಕಂಥ ಸಿಎಂ ಅವರು ರಿಯಲ್ ಎಸ್ಟೇಟ್ ಪರ ನಿಂತಿದ್ದಾರೆ. ಹಾಗಾಗಿನೇ ಇಂತಹ ಸ್ಟೇಟ್ಮೆಂಟ್ಗಳು ಹೊರ ಬರ್ತದೆ ಅಂತ ಹೇಳ್ಬಿಟ್ಟು ವಾಗ್ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಶಿವಕುಮಾರ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನನ್ನ ಹೇಳ್ತಾರೆ ಮುಂಗಾರಿನ ಅಧಿವೇಶನ ಆಗಸ್ಟ್ ಮಧ್ಯದಲ್ಲಿ ಮಾಡ್ತಾರಂತೆ. ಯಾಕೆ? SIR ನಡೀತದೆ ಅದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅರೆ, ಇನ್ನು ಶಾಸಕರುಗಳು ಹೋಗಿ ಮನೆ ಮನೆಗೆ ಹೋಗಿ ತಿರುಗಿ SIR ಮಾಡ್ತಾ ಇದ್ದಾರ? ಇಂಥ ಗಂಭೀರವಾಗಿರ್ತಕ್ಕಂಥ ಪರಿಸ್ಥಿತಿ ಸಂದರ್ಭದಲ್ಲಿ ನೀವು ಅಧಿವೇಶನ ಕೂಡ ಮುಂದೂಡಿಕೊಂಡು, ಅಧಿವೇಶನ ಮುಂದೂಡೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳಿಗೆ SIR ಅಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ರೇಟ್ ಫಿಕ್ಸ್ ಆಗಿದೆ, ಡೇಟ್ ಫಿಕ್ಸ್ ಆಗ್ತಾ ಇಲ್ಲ. ಇವತ್ತು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ಗೆ ರೇಟ್ ಫಿಕ್ಸ್ ಆಗದೇನೆ ಡೇಟ್ ಫಿಕ್ಸ್ ಆಗದ ಪರಿಣಾಮವಾಗಿ ಇವತ್ತು ಅಧಿವೇಶನವನ್ನು ಮುಂದೂಡ್ತಾ ಇರುವಂತದ್ದು. ಇದಕ್ಕೆ ಅವರು ನೆಪ ಕೊಡ್ತಾ ಇರುವಂತದ್ದು SIR ಇದೆ, ಅದಕ್ಕೋಸ್ಕರ ನಾವು ಅಧಿವೇಶನವನ್ನ ಆಗಸ್ಟ್ ಮಧ್ಯಭಾಗದಲ್ಲಿ ನಾವು ಮಾಡ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಒಂದು ಕಡೆ ಭೀಕರ ಬರಗಾಲ ಇದೆ, ಒಬ್ಬೊಬ್ಬ ಸಚಿವರಿಗೆ 3-4 ಜಿಲ್ಲೆಗಳನ್ನ ಉಸ್ತುವಾರಿ ಕೊಟ್ಟಿದ್ದೀರಿ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಾಗ ಪೂರ ಮಂತ್ರಿಮಂಡಲ ಇದ್ರೂ ಕೂಡ ನೆರೆ ಬಂದಂತ ಸಂದರ್ಭದಲ್ಲಿ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಇಂಥ ಬರಗಾಲದ ಸಂದರ್ಭದಲ್ಲಿ ನೀವು ಕ್ಯಾಬಿನೆಟ್ ಅನ್ನು ಕೂಡ ಪರಿಪೂರ್ಣ ಮಾಡಿಕೊಳ್ಳದೇನೆ ನಿಮ್ಮ ಆಂತರಿಕ ಕಚ್ಚಾಟದಿಂದ ರೈತರು ಕೂಡ ಅನ್ಯಾಯ ಮಾಡೋದಕ್ಕೆ ಹೊರಟಿದ್ದೀರಿ. ವಾಸ್ತವಿಕ ಸತ್ಯವನ್ನ
ಮರೆಮಾಚುವಂತ ಕೆಲಸ ನೀವು ಮಾಡ್ತಾ ಇದ್ದೀರಿ. ಮತ್ತೊಂದೆಡೆ ಮೊನ್ನೆ ಹಾನಗಲ್ ತಾಲೂಕಿನ ನರೇಗಲ್ಲು 6 ಜನ ಒಂದೇ ಕುಟುಂಬಕ್ಕೆ ಸೇರಿರ್ತಕ್ಕಂಥವ್ರು, ಹಾಲು ಮತಸ್ಥ ಸಮಾಜಕ್ಕೆ ಸೇರಿರ್ತಕ್ಕಂಥ ಲೋಹಿತ್ ಕುರುಬರ್ ಇರ್ಬೋದು, ಶಿವರಾಜ್ ಕುರುಬ್ರ ಇರ್ಬೋದು, ಮಾರಣಾಂತಿಕ ಹಲ್ಲೆ ಆಗಿರುವಂಥದ್ದಲ್ಲಿ. ಮತ್ತೊಂದು ಕಡೆ ರಟ್ಟೆಹಳ್ಳಿನಲ್ಲಿ, ಮಾಸೂರಿನ ರಟ್ಟೆಹಳ್ಳಿನಲ್ಲಿ ಶಿವಾಜಿ ರಾವ್ ಮರಾಠ ಸಮಾಜಕ್ಕೆ ಸೇರಿರ್ತಕ್ಕಂಥ ಒಂದು ಬಡ ಕುಟುಂಬ, ಹಾಡುವಾಗಲೇ ಅವನ್ನ ಒದ್ದು ಪ್ರಾಣ ತೆಗೆಯುವಂತ ಕೆಲಸ ಆಯ್ತಲ್ಲ ಹಾಗಾದ್ರೆ. ಮತ್ತೊಂದು ಕಡೆ ಇದೆ ಚಿಕ್ಕಬಳ್ಳಾಪುರ, ಫಿಸಿಯೋಥೆರಪಿಸ್ಟ್ ಲವ್ ಜಿಹಾದ್ ಒಳಗಾಗಿ ಇವತ್ತು ಪ್ರಾಣ ಹೋಗಿರುವಂಥದ್ದು, ಕೊಲೆ ಆಗಿರುವಂಥದ್ದು. ನಾನಿವತ್ತು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳು ಹೇಳೋದಕ್ಕೆ ಇಚ್ಛಪಡ್ತೇನೆ, ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕಾ ಖರ್ಗೆ ಅವ್ರಿಗೂ ಕೂಡ ಹೇಳೋದಕ್ಕೆ ಇಚ್ಛಪಡ್ತೇನೆ. ಅದೇ ರೀತಿ ಎಐಸಿಸಿ ರಾಜ್ಯದ ಅಧ್ಯಕ್ಷ, ಕರ್ನಾಟಕದ ಅಧ್ಯಕ್ಷ ಇರುವಂತಹ BK ಹರಿಪ್ರಸಾದ್, ಈ DK, PK ಮತ್ತು BK ಏನಿದ್ದಾರೆ, ಒಂದು ಕಡೆ DK ಶಿವಕುಮಾರ್ ಅವರ ಸಾಫ್ಟ್ ಹಿಂದುತ್ವವಾದ, ನಿಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ, ಮತ್ತೊಂದು ಕಡೆ BK ಮತ್ತು PK ಏನಿದ್ದಾರೆ, ಪ್ರಿಯಾಂಕಾ ಖರ್ಗೆ ಮತ್ತು BK ಹರಿಪ್ರಸಾದ್, ಇವರ ಹಿಂದೂ ವಿರೋಧಿ ನೀತಿಗಳನ್ನ ಏನು ಅನುಸರಿಸ್ತಾ ಇದ್ದಾರೆ. ಏನು ಮತೀಯ ಶಕ್ತಿಗಳಿಗೆ ಇವರ ಹೇಳಿಕೆಗಳು ಏನು ಧೈರ್ಯವನ್ನ ಕೊಡ್ತಾ ಇದೆ. ಇದೆಲ್ಲದರ ಪರಿಣಾಮನೇ ಈ ರೀತಿ ಘಟನೆಗಳು ಕಳೆದ 8-10 ದಿನದಲ್ಲಿ ಇವತ್ತು 3-4 ಘಟನೆಗಳು ಆಗಿರುವಂತದ್ದು, ಪ್ರಾಣ ಕಳೆದುಕೊಂಡಿರುವಂತದ್ದು. ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೇನೆ, ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಸರ್ಕಾರದ ಅಲ್ಪಸಂಖ್ಯಾತರ ಓಲೈಕೆಯ ರಾಜಕಾರಣ ಮುಂದುವರಿಸಿದ್ದೀರಿ. ನೀವು ಕೂಡ ದಿನ ಬೆಳಗಾದ್ರೆ ನೀವು ದೇವಸ್ಥಾನ ಸುತ್ತೀರಿ, ಮತ್ತೊಂದು ಕಡೆ ಪ್ರಿಯಾಂಕಾ ಖರ್ಗೆ